ಕಫ ಕರಗಿ ನೀರಾಗಲು ನಿಂಬೆಹಣ್ಣು ಮತ್ತು ಉಪ್ಪಿನಿಂದ ಹೀಗೆ ಮಾಡಿ ನೋಡಿ. ಇದು ಸಿಂಪಲ್ ಮನೆಮದ್ದು. ಕಫ ಅಂತೂ ಎಲ್ಲ ಎದೆಯಲ್ಲಿರುವ ಕಫ ಎಲ್ಲ ಕರಗಿ ನೀರಾಗಿ ಹೊರಗಡೆ ಹೋಗುತ್ತೆ. ಒಂದು ಸಣ್ಣ ನಿಂಬೆಹಣ್ಣನ್ನು ತಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಅರ್ಧ ಭಾಗ ತಗೊಂಡಿದ್ದೀನಿ. ನಾನು ಇವಾಗ ನನ್ನ ಮಗನಿಗೆ ಇದನ್ನು ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಅರ್ಧ ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ದೊಡ್ಡವರಿಗಾದರೆ ಸ್ವಲ್ಪ ಜಾಸ್ತಿ ತಗೋಬೋದು. ಇನ್ನು ಒಂದು ಚಮಚಕ್ಕೆ ಈ ನಿಂಬೆಹಣ್ಣನ್ನು ಹಿಂಡಿ ಅದರ ರಸವನ್ನು ತೆಗಿಬೇಕು. ನಿಮ್ಮ ಹತ್ರ ಸೌದೆ ಒಲೆ ಇದ್ದರೆ ಕೆಂಡದ ಮೇಲೆ ಇಟ್ಟು ಈ ನಿಂಬೆಹಣ್ಣನ್ನು ಸ್ವಲ್ಪ ಬಾಡಿಸಿ ರಸವನ್ನು ತೆಗೆದ್ರೆ ಇನ್ನೂ ತುಂಬ ಒಳ್ಳೆಯದು. ನಾನಿವಾಗ ಬಾಡಿಸಿ ಏನಿಲ್ಲ, ನಿಂಬೆಹಣ್ಣಿನ ರಸವನ್ನು ಹಾಗೆ ತಗೊಂಡಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಇದನ್ನು ಕುಡಿಬೇಕು. ದಿನಕ್ಕೆ 2 ಸಾರಿ ಕುಡಿಬೇಕು. ಬೆಳಿಗ್ಗೆ 1 ಸಾರಿ, ಸಂಜೆ 1 ಸಾರಿ. ಕುಡಿದ ಸ್ವಲ್ಪ ಹೊತ್ತಿನಲ್ಲಿ ಸ್ವಲ್ಪ ಕೆಮ್ಮು ಜಾಸ್ತಿ ಆದಾಗೆ ಅನಿಸುತ್ತೆ. ಆದರೂ ಆ ಕೆಮ್ಮುವಾಗ ನಮ್ಮ ಎದೆಯಲ್ಲಿರುವ ಕಫ ಇದೆಯಲ್ಲ ಅದೆಲ್ಲ ಹೊರಗಡೆ ಬರುತ್ತೆ. ಟ್ರೈ ಮಾಡಿ ನೋಡಿ.